ಅಂಚೆ ಇಲಾಖೆಯಲ್ಲಿ ಹುದ್ದೆಗಳನ್ನು ಕರೆದಿದ್ದಾರೆ. ಗ್ರಾಮೀಣ ಡಾಕ್ ಸೇವಕ ಅಂತ. ಅದರಲ್ಲಿ 18ರಿಂದ 40 ವರ್ಷ ವಯೋಮಿತಿ ಇರುತ್ತೆ. ಅಂದರೆ ಎಕ್ಸಾಮ್ ಏನೂ ಇರಲ್ಲ. SLC ಆದವರಿಗೆ ಅವ್ರದ್ದು ಮಾರ್ಕ್ ಯಾರ್ದು ಹೈಯೆಸ್ಟ್ ಮಾರ್ಕ್ ಇರುತ್ತೋ ಅವ್ರಿಗೆ ಜಾಬ್ ಸಿಗುತ್ತೆ. ಇದು 18ರಿಂದ 40 ವರ್ಷದೊಳಗೆ ಯಾರು ಬೇಕಾದರೂ ಟ್ರೈ ಮಾಡಿ. 3 ಹುದ್ದೆಗಳು ಅಂದರೆ ಕ್ಯಾಟಗರಿ 3 ಕ್ಯಾಟಗರಿ ಇರುತ್ತೆ. ಒಂದು ಬ್ರಾಂಚ್ ಪೋಸ್ಟ್ ಮಾಸ್ಟರು, ಇನ್ನೊಂದು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರು, ಡಾಕ್ ಸೇವಕ ಅಂತ. ಅದರಲ್ಲಿ ನಮಗೆ ಇಂಡಿಯಾದಲ್ಲಿ 28,635 ಹುದ್ದೆಗಳು ಖಾಲಿ ಇದ್ದಾವೆ. ಅದರಲ್ಲಿ ನಮ್ಮ ಕರ್ನಾಟಕಕ್ಕೆ 1,022 ಹುದ್ದೆಗಳು ಖಾಲಿ ಇದ್ದಾವೆ. ಕರ್ನಾಟಕದವರು ಟ್ರೈ ಮಾಡಿ, ಯಾಕಂದರೆ ಒಳ್ಳೆ ಅವಕಾಶ ಇದು. SLC ಆಗಿ ಸುಮ್ಮನೆ ಮನೇಲಿ ಕೂತ್ಕೊಂಡವರಿಗೆ ಏನು ನಮ್ಮ ಕೆಲಸ ಸಿಕ್ಕಿಲ್ಲಲ್ಲ ಅಂತ ಮಾರ್ಕ್ ಜಾಸ್ತಿ ತೆಗೆದು ಒಂದು ಡಿಗ್ರಿ ಮಾಡೋಕ್ಕಾಗದೆ ಜಾಬು ಸಿಗದೆ ಮನೇಲಿದ್ದರೆ ಈ ಅವಕಾಶ ನಿಮಗೋಸ್ಕರ ಬಿಟ್ಟಿದ್ದಾರೆ. ಎಲ್ಲರೂ ಟ್ರೈ ಮಾಡಿ. ಏನಿಲ್ಲ, ಸಾಮಾನ್ಯ ವರ್ಗ ಎಲ್ಲರಿಗೂ ಸೇರಿ 18ರಿಂದ 40 ವರ್ಷ ಅಷ್ಟೇ. ಶುಲ್ಕ ಇರುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ. ಅದನ್ನು ಬೇಕಾದ್ರೆ ನೀವು ಸೇವಾ ಸಿಂಧುಗೆ ಹೋಗಿ ಅಪ್ಲಿಕೇಶನ್ ಮಾಡ್ಬೋದು. ನಿಮಗೆಲ್ಲಾದರೂ ಸೇವಾ ಸಿಂಧು ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿ. ಇಲ್ಲಾಂದರೆ ನಿಮ್ಮ ಹತ್ತಿರದಲ್ಲಿರೋ ಯಾವುದೋ ಸೇವಾ ಸಿಂಧು ಯಾವುದಕ್ಕಾದರೂ ಟ್ರೈ ಮಾಡಿ, ಅಪ್ಲಿಕೇಶನ್ ಹಾಕಿ ಎಲ್ಲರೂ. ಥ್ಯಾಂಕ್ ಯು. ಅಂಚೆ ಇಲಾಖೆಯಲ್ಲಿ ಹುದ್ದೆಗಳನ್ನು ಕರೆದಿದ್ದಾರೆ. ಗ್ರಾಮೀಣ ಡಾಕ್ ಸೇವಕ ಅಂತ. ಅದರಲ್ಲಿ 18ರಿಂದ 40 ವರ್ಷ ವಯೋಮಿತಿ ಇರುತ್ತೆ. ಅಂದರೆ ಎಕ್ಸಾಮ್ ಏನೂ ಇರಲ್ಲ. SLC ಆದವರಿಗೆ ಅವ್ರದ್ದು ಮಾರ್ಕ್ ಯಾರ್ದು ಹೈಯೆಸ್ಟ್ ಮಾರ್ಕ್ ಇರುತ್ತೋ ಅವ್ರಿಗೆ ಜಾಬ್ ಸಿಗುತ್ತೆ. ಇದು 18ರಿಂದ 40 ವರ್ಷದೊಳಗೆ ಯಾರು ಬೇಕಾದರೂ ಟ್ರೈ ಮಾಡಿ. 3 ಹುದ್ದೆಗಳು ಅಂದರೆ ಕ್ಯಾಟಗರಿ 3 ಕ್ಯಾಟಗರಿ ಇರುತ್ತೆ. ಒಂದು ಬ್ರಾಂಚ್ ಪೋಸ್ಟ್ ಮಾಸ್ಟರು, ಇನ್ನೊಂದು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರು, ಡಾಕ್ ಸೇವಕ ಅಂತ. ಅದರಲ್ಲಿ ನಮಗೆ ಇಂಡಿಯಾದಲ್ಲಿ 28,635 ಹುದ್ದೆಗಳು ಖಾಲಿ ಇದ್ದಾವೆ. ಅದರಲ್ಲಿ ನಮ್ಮ ಕರ್ನಾಟಕಕ್ಕೆ 1,022 ಹುದ್ದೆಗಳು ಖಾಲಿ ಇದ್ದಾವೆ. ಕರ್ನಾಟಕದವರು ಟ್ರೈ ಮಾಡಿ, ಯಾಕಂದರೆ ಒಳ್ಳೆ ಅವಕಾಶ ಇದು. SLC ಆಗಿ ಸುಮ್ಮನೆ ಮನೇಲಿ ಕೂತ್ಕೊಂಡವರಿಗೆ ಏನು ನಮ್ಮ ಕೆಲಸ ಸಿಕ್ಕಿಲ್ಲಲ್ಲ ಅಂತ ಮಾರ್ಕ್ ಜಾಸ್ತಿ ತೆಗೆದು ಒಂದು ಡಿಗ್ರಿ ಮಾಡೋಕ್ಕಾಗದೆ ಜಾಬು ಸಿಗದೆ ಮನೇಲಿದ್ದರೆ ಈ ಅವಕಾಶ ನಿಮಗೋಸ್ಕರ ಬಿಟ್ಟಿದ್ದಾರೆ. ಎಲ್ಲರೂ ಟ್ರೈ ಮಾಡಿ. ಏನಿಲ್ಲ, ಸಾಮಾನ್ಯ ವರ್ಗ ಎಲ್ಲರಿಗೂ ಸೇರಿ 18ರಿಂದ 40 ವರ್ಷ ಅಷ್ಟೇ. ಶುಲ್ಕ ಇರುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ. ಅದನ್ನು ಬೇಕಾದ್ರೆ ನೀವು ಸೇವಾ ಸಿಂಧುಗೆ ಹೋಗಿ ಅಪ್ಲಿಕೇಶನ್ ಮಾಡ್ಬೋದು. ನಿಮಗೆಲ್ಲಾದರೂ ಸೇವಾ ಸಿಂಧು ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿ. ಇಲ್ಲಾಂದರೆ ನಿಮ್ಮ ಹತ್ತಿರದಲ್ಲಿರೋ ಯಾವುದೋ ಸೇವಾ ಸಿಂಧು ಯಾವುದಕ್ಕಾದರೂ ಟ್ರೈ ಮಾಡಿ, ಅಪ್ಲಿಕೇಶನ್ ಹಾಕಿ ಎಲ್ಲರೂ. ಥ್ಯಾಂಕ್ ಯು.